ಅಮೆರಿಕದಲ್ಲಿರುವಂತ ಅಪಬೋಸ್ ಅವರ ಮಗಳು ಧೃತಿ ಅವರು ಈಗ ಹೊಸ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಎಂಬ ಆಸೆ ಇದೆ. ಅಂದ್ರೆ ತಂದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾವ ರೀತಿಯ ಹೆಲ್ಪಿಂಗ್ ಅನ್ನ ಮಾಡಿದ್ರು, ಹೆಲ್ಪಿಂಗ್ ನೇಚರ್ ಅನ್ನ ಅಳವಡಿಸ್ಕೊಂಡಿದ್ರು, ಅದೇ ರೀತಿ ಧೃತಿ ಅವ್ರಿಗೂ ಕೂಡ ಆಸಕ್ತಿ ಇದೆ. ಅವ್ರಿಗೂ ಕೂಡ ಬಹಳಷ್ಟು ಆಸೆ ಇರುವ ಹಾಗೆ ತಾನು ಕೂಡ ಸಮಾಜ ಸೇವೆಗಳು, ಕಷ್ಟದಲ್ಲಿರುವವರಿಗೆ ನೆರವಾಗಬೇಕು, ಸೊ ಈ ರೀತಿಯಲ್ಲಿ ಅವರು ಕೂಡ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಫ್ಯೂಚರ್ ನಲ್ಲಿ ಅದನ್ನು ಕೂಡ ಮಾಡ್ತಾರಂತೆ. ಸದ್ಯಕ್ಕೆ ಅಮೆರಿಕದಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ. ಮುಂದೆ ಏನ್ ಮಾಡಬೇಕೆಂಬ ಒಂದು ಪ್ಲಾನಿಂಗ್ ನಲ್ಲಿಯೂ ಸಹ ಇದ್ದಾರೆ. ತುಂಬಾ ಜನ ಕೇಳಿಕೊಳ್ಳುವುದು ತಾಯಿಯ ಜೊತೆಗೇನೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ, ಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿ ಸಾಥ್ ಕೊಡಿ ಅಂತ ಜನರು ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಇನ್ನ ಧೃತಿ ಅವರಿಗೆ ಸಮಾಜಮುಖಿ ಕೆಲಸಗಳು ಮತ್ತೆ ಈ ರೀತಿ NGO ಕೆಲಸಗಳು, ಈ ರೀತಿ ಅವರಿಗೆ ತುಂಬಾನೇ ಇಷ್ಟವಾಗಿದೆ. ಅಥವಾ ಅವರು ಕೆಲ್ಸಕ್ಕೆ ಏನಾದ್ರು ಸೇರ್ತಾರ, ಫಾರಿನ್ ನಲ್ಲಿ ಉದ್ಯಮಿ ಕೆಲಸಗಾರ್ತಿಯಾಗಿ ಸ್ಟಾರ್ಟ್ ಮಾಡ್ತಾರ, ಎಂಪ್ಲಾಯ್ ಆಗಿರ್ತಾರ, ಅಲ್ಲಿಯೇನೆ ವರ್ಕ್ ಮಾಡ್ತಾರ, ಕಾದು ನೋಡ್ಬೇಕಿದೆ. ಸದ್ಯಕ್ಕಂತೂ ಈಗ ವಿದ್ಯಾಭ್ಯಾಸವನ್ನ ಮುಗಿಸಿರುವಂತ ಖುಷಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ವಿನಯ್ ರಾಜ್ಕುಮಾರ್ ಅವರು, ತಂಗಿ ವಂದಿತಾ ಅವರು ಮತ್ತೆ ಅಶ್ವಿನಿ ಮೇಡಮ್ ಕೂಡ ಫಾರಿನ್ಗೆ ಹೋಗಿರ್ತಾರೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಧೃತಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ.